ಅಯ್ಯೋ ಮತ್ ಅಲ್ಲಿದ್ದಾಗ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಮತ್ತೆ ಹೇಳ್ದಾಗ ಮಾತಾಡ್ಬೇಕು. ಏನ್ ನಿಮ್ ಹೆಸರು? ನಮ್ಮ ಹೆಸರು ರಾಜೇಶ್ವರಿ. ರಾಜೇಶ್ವರಿ, ಏನ್ ನಿಮ್ ಪ್ರಾಬ್ಲಮ್? ಏನ್ சொல்லி உங்ககிட்ட தண்ணி நிக்குதுல சொல்லி ಕನ್ನಡ ಬರೋದು ನಿಮ್ಗೆ? ಸರ್ ಕನ್ನಡ ಬರುತ್ತೆ ಸರ್. ಹೇಳಿ. ನೀರೆಲ್ಲ ಸ್ವಲ್ಪ ಅಲ್ಲಿಂದ ಆ ಕಡೆಯಿಂದ 6 ಮನೆಯಿಂದ ನೀರು ತುಂಬ್ತಾ ಇದೆ. ಇಷ್ಟೇನಾ ಸೌಂಡ್ ಇರೋದು? ಅಷ್ಟೇ ಬರೋದು. ತುಂಬಾ ಮಾತಾಡೋದು. ನಾನು ಆ ಕಡೆ ಇದ್ದಾಗ ಜೋರಾಗಿ ಕೇಳಿಸ್ತಿತ್ತು ಸೌಂಡು ಬರೋದು ಅಂತ. ಸರ್ ಬೇರೆ ನಮ್ಮ ಕಡೆ ಇರೋರ್ಗಿದ್ರೆ ಮಾತಾಡ್ತೀವಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಬನ್ನಿ ಬನ್ನಿ ಮಾತಾಡ ಬನ್ನಿ, ಬನ್ನಿ 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 ಬನ್ನಿ. ಏನ್ ನಿಮ್ ಹೆಸರು? ಶಾಂತಿ. ಶಾಂತಿಯಾಗಿದ್ದೀರಾ ನೀವು? ಇಲ್ಲ. ಯಾಕೆ? ಏನ್ ಪ್ರಾಬ್ಲಮ್? ನೀರ್ ಬರ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್. ಎಲ್ಲ ಅಲ್ಲೆಲ್ಲ ಹೋಗಿ ನಾವು ನೀರ್ ಇಟ್ಕೊಂಡ್ ಬರ್ತಾ ಇದೀವಿ. ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ನೀರ್ ಹಿಡ್ಕೊಂಡ್ ಬರ್ತಾ ಇದೀರಾ? ಮತ್ತೆ ಬೇರೆ ಏನ್ ಪ್ರಾಬ್ಲಮ್? ಡ್ರೈನೇಜು, ಚರಂಡಿ, ಮಳೆ ಬಂದಾಗ ಜಾಗ ಇಲ್ಲ. ಮಳೆ ನೀರ್ ಬಂದ್ರೆ ನೀರ್ ಹೋಗಕ್ಕೆ ಜಾಗ ಇಲ್ಲ. ಮಳೆ ಒಳಗಡೆ ಬಂದ್ಬಿಡುತ್ತೆ ನೀರು. ಒಳಗಡೆ ಬಂದ್ಬಿಡುತ್ತೆ. ಮನೆ ಯಾವ್ದು ನಿಮ್ದು? ಅದು ಮನೆಗೆ ಹಕ್ಕುಪತ್ರ ಇದೆಯಾ? ಹಕ್ಕುಪತ್ರ ಇಲ್ಲ. ಇಲ್ಲ, ಬರೋದು ಇಲ್ಲ, ಬರಲ್ಲ. ಯಾಕೆ ಅಂದ್ರೆ ನೀವು ಕೇಳಲ್ಲ. ಯಾಕೆ ಅಂತ ಬರಲ್ಲ ಕೇಳಿ ಇನ್ನೊಂದ್ಸಲ. ಯಾಕೆ ಬರಲ್ಲ ಅಂತವ್ರು? ಸ್ವಲ್ಪ ಓಡಾಡಕ್ಕೆ ಜಾಗ ಬೇಕು. ನೀರು ತುಂಬಿದ್ರೆ ಕುಡಿತಾಳೆ ಇವರು. ಇವಳು ಬಾಯಿ ಇಲ್ಲ, ಬುದ್ಧಿಮಂದ್ಯ ಬುದ್ಧಿ ಕಮ್ಮಿ ನೋಡಿ. ಇವಳು 13 ವರ್ಷ ಆಗುತ್ತೆ. ಅಲ್ಲಿಂದ ಇಲ್ಲಿಂದ ಹಳ್ಳ ಜಾಸ್ತಿ ಇದೆ. ನೀರು ಹೋಗಕ್ಕೆ ಜಾಗ ಇಲ್ಲ ಇಲ್ಲಿ. ಅವ್ರು ಮಾಡ್ಕೊಟ್ರು, ಇಲ್ಲೇ ಸ್ವಲ್ಪ ಮಾಡ್ಕೊಟ್ರು ಪರವಾಗಿಲ್ಲ, ಹೋಗುತ್ತೆ. ಇಲ್ಲಾಂದ್ರೆ ಅಲ್ಲೇ ಅವ್ರ ಹಾಲು ನಿಂತ್ಕೋಬೇಕು. ಓಕೆ, ಇದು ಇಸ್ರೋ ಕಾಲೋನಿಯಲ್ಲಿರುವಂತಹ ಸಾಕಷ್ಟು ನೂರಾರು ಸಮಸ್ಯೆಗಳು. ಇಲ್ಲಿ ಸುಮಾರು 99% ಯಾರಿಗೂ ಕೂಡ ಹಕ್ಕುಪತ್ರಗಳನ್ನ ಕೊಟ್ಟಿಲ್ಲ. ಮಳೆ ಬಂದ್ರೆ ನೀರು ನಿಂತ್ಕೊಂಡ್ರೆ ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ನೀರು ಬರುತ್ತೆ. ಡ್ರೈನೇಜ್ ಪ್ರಾಬ್ಲಮ್, ಮೋರಿ ವ್ಯವಸ್ಥೆ ಸರಿ ಇಲ್ಲ, ಶೌಚಾಲಯ ಅಂತೂ ಯಾವೂ ಕೂಡ ಸರಿ ಇಲ್ಲ. ಸೊ ಈ ರೀತಿ ಸಮಸ್ಯೆಗಳನ್ನ ಇಟ್ಕೊಂಡಿರುವಂತಹ ಇಸ್ರೋ ಕಾಲೋನಿ ಅಂದ್ರೆ ಇಸ್ರೋ ಕಾಲೋನಿಯಲ್ಲಿ ಸಮಸ್ಯೆಗಳಿಲ್ಲ, ಸಮಸ್ಯೆಗಳ ಒಳಗಡೆ ಇಸ್ರೋ ಕಾಲೋನಿ ಇದೆ. ಸೊ ಇಲ್ಲಿನ MLA ಆದಂತ ಹ್ಯಾರಿಸ್ ಅವರು ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಇನ್ನಷ್ಟು ಕೂಡ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಬರಬೇಕು, ಜನರ ಕಷ್ಟ ಕೇಳಬೇಕು. ಬರೀ ನಾವು ಮಾತ್ರ ಅಲ್ಲ, ಆಮೇಲೆ ಜನರು ಅಷ್ಟೇ ಅವ್ರ ಮೇಲಿರೋ ಅಂದ್ರೆ ನಿಮ್ಮ ಪಕ್ಷದ ಅಥವಾ ನಿಮ್ಮ MLA ಮೇಲಿರುವಂತಹ ಅಭಿಮಾನಕ್ಕೆ ಅಭಿವೃದ್ಧಿಯನ್ನ ಮರಿಬಾರ್ದು. ಅಭಿಮಾನ ಅನ್ನೋದು ಇಲ್ಲಿ ಇಟ್ಕೊಳ್ಳಿ. ನಾನು ನೆಕ್ಸ್ಟ್ ಬೇರೆ ಏರಿಯಾಗಳಿಗೆ ಬಂದಾಗ್ಲೂ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋರಿಗೆ ಹೇಳ್ತಾ ಇದ್ದೀನಿ, ಅಭಿಮಾನ ಇಲ್ಲಿರ್ಲಿ, ಆದ್ರೆ ನಿಮ್ಮ ಬಾಯಲ್ಲಿ ಪ್ರಾಬ್ಲಮ್ಸ್ ಹೇಳಬೇಕು. ಪ್ರಾಬ್ಲಮ್ಸ್ ಹೇಳಿದಾಗ ಅದು ಕ್ಲಿಯರ್ ಆಗುತ್ತೆ. ಯಾರು ನಿಮ್ಮನ್ನ ಟಾರ್ಗೆಟ್ ಮಾಡಲ್ಲ, ಯಾರು ನಿಮ್ಮನ್ನ ಏನು ಇದು ಮಾಡಲ್ಲ. ನೀವೆಲ್ಲರೂ ಇಡೀ ಏರಿಯಾದವರೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಅವಾಗ ಅವ್ರು ಬಂದು ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನೋಡ್ತಾರೆ. ಅದು ಬಿಟ್ಟು ನಾವೆಲ್ಲಾ ಚೆನ್ನಾಗಿದ್ದೀವಿ, ನಮ್ಮ MLA ಸೂಪರ್ ಬೆಂಕಿ ಅಂತಂದ್ರೆ ನೀವು ಅದೇ ಡ್ರೈನೇಜ್ ಒಳಗಡೆ ಇರ್ತೀರಾ, ನೀವು ಅದೇ ಸ್ಲಮ್ ಒಳಗಡೆ ಇರ್ತೀರಾ. 50 ಅಲ್ಲ, ಇನ್ನು 100 ವರ್ಷ ಆಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ನಿಮ್ಮ ಮನೆಗೆ ಹಕ್ಕು ಪತ್ರ ಕೊಡಲ್ಲ. ಯಾವಾಗ ನೀವೆಲ್ಲ ಪ್ರಶ್ನೆ ಮಾಡುವಂತ ಹಕ್ಕು ನಿಮಗೆ ಬರುತ್ತೆ, ಯಾವಾಗ ನಿಮಗೆ ಪ್ರಶ್ನೆ ಮಾಡುವಂತ ಧೈರ್ಯ ಬರುತ್ತೆ, ಅವಾಗ ನಿಮ್ಮ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ. ಮತ್ತೆ ಹೇಳ್ತಾ ಇದೀನಿ, ಅಭಿಮಾನ ಇಲ್ಲಿರ್ಲಿ, ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು